ರೈತರ ಈ ಹೋರಾಟಕ್ಕೆ ಬಿಜೆಪಿ ಸಹ ಕೈ ಜೋಡಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅಂತೂ ನಿನ್ನೆ ರಾತ್ರಿ ಎಲ್ಲ ರೈತರ ಜೊತೆ ರಸ್ತೆಯಲ್ಲೇ ಮಲಗಿದ್ರು. ಆನಂತರ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ, ಹೀಗಾಗಿ ನಾನು ಅವರ ಜೊತೆ ನಿಂತಿದ್ದೇನೆ ಅವ್ರು ಹೇಳ್ತಾ ಇರೋದು. ಸಿದ್ದರಾಮಯ್ಯ ಪ್ರತಿಯೊಂದಕ್ಕೂ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾರೆ. ಅತಿವೃಷ್ಟಿಯಾದರೂ ₹1 ಅನುದಾನವನ್ನು ಕೊಟ್ಟಿಲ್ಲ, ಸರ್ಕಾರಕ್ಕೆ ರೈತರ ಪರ ಕಾಳಜಿ ಇಲ್ಲ ಅಂತ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ದಾರೆ ವಿಜಯೇಂದ್ರ. ರೈತರ ಹೋರಾಟದ ಕಿಚ್ಚಿನ ನಡುವೆ BY ವಿಜಯೇಂದ್ರ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಅವರ ಹುಟ್ಟುಹಬ್ಬ, ಹೀಗಾಗಿ ಇಲ್ಲಿಯೇ ಒಂದು ಸಮೀಪದ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದಿದ್ದಾರೆ. ಅದರ ಜೊತೆಗೆ ರೈತರ ಒಂದು ಹೋರಾಟಕ್ಕೆ ಸಾಥನ್ನು ಕೂಡ ಕೊಟ್ಟಿರುವಂಥದ್ದು. ನಮ್ಮ ಜೊತೆ ವಿಜಯೇಂದ್ರ ಅವರಿದ್ದಾರೆ. ಸರ್, ತಮ್ಮ ಹುಟ್ಟುಹಬ್ಬದ ದಿನ ರೈತರ ಜೊತೆ ಇದ್ದೀರಿ ಸರ್, ರೈತರ ಕೂಗು ಸರ್ಕಾರಕ್ಕೆ ಕೇಳ್ತಾ ಇದೆ. ಈ ನಾಡಿಗೆ ತುತ್ತನ್ನು ಕೊಡುವಂಥ ರೈತ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರುವಾಗ ಒಬ್ಬ ರೈತ ನಾಯಕನ ಮಗನಾಗಿ ನಂದು ಕೂಡ ಕರ್ತವ್ಯ ಇದೆ ಅಂತ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಡಬೇಕು, ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸಿದೆ. ನಿನ್ನೆ ರಾತ್ರಿ ಕೂಡ ಅಲ್ಲೇ ಮಲಗಿದ್ರಿ ಸರ್, ಹುಟ್ಟುಹಬ್ಬ ಕೂಡ ಅಲ್ಲೇ ಆಯಿತು. ಆದರೆ ರೈತರ ಸಂಕಷ್ಟಕ್ಕೆ CM ಅವರು ಹೇಳ್ತಿದ್ದಾರೆ ಮತ್ತೆ ಕೇಂದ್ರದ ಕಡೆ ಬೆಟ್ ಮಾಡ್ತಾರೆ. ಅದೇನು ಹಳೆ ಚಾಳಿ, ಯಾವುದೇ ಸಮಸ್ಯೆ ಬಂದಾಗಲೂ ಸಹ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಸಿದ್ದರಾಮಯ್ಯನವರು ಭಾಳ ಕರಗತಗೊಳಿಸ್ಕೊಂಡಿದ್ದಾರೆ. ಅತಿವೃಷ್ಟಿ ಆದಾಗಲೂ ಸಹ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ರಾಜ್ಯ ಸರ್ಕಾರ. ಇವತ್ತು ಕಬ್ಬು ಬೆಳೆಗಾರರು ಬೀದಿಗಳದ್ದು ಹೋರಾಟ ಮಾಡ್ತಾಯಿದ್ರೆ ಮತ್ತು ಕೂಡ ಕೇಂದ್ರ ಸರ್ಕಾರದ ಕಡೆ ಬೆಟ್ಟು ತೋರಿಸ್ತಾ ಇದ್ದಾರೆ. ನಾನು ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶುಗರ್ ಫ್ಯಾಕ್ಟ್ರಿಗಳು ಏನು ಬರ್ತಕ್ಕಂಥ ಇವತ್ತು ಎಥನಾಲ್ ಪ್ರೊಡಕ್ಷನಿಂದ ಆಗಲಿ, ಪವರ್ ಪ್ರೊಡಕ್ಷನಿಂದ ಆಗಲಿ, ಮೊಲಾಸಸ್ ಪ್ರೊಡಕ್ಷನಿಂದ ಆಗಲಿ ರಾಜ್ಯ ಸರ್ಕಾರಕ್ಕೆ 50ರಿಂದ 55 ಸಾವಿರ ಕೋಟಿ ಆದಾಯ ಬರ್ತಾ ಇದೆ. ಇಂಥ ಸಂದರ್ಭ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದರೆ ಇದು ನಿಜವಾಗ್ಲೂ ಕೂಡ ಸರಿಯಲ್ಲ. ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್, 7ನೇ ತಾರೀಕಿಗೆ ರಸ್ತೆ ತಡೆಗೆ ಕರೆ ಕೊಟ್ಟಿರುವಂಥದ್ದು, ತಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ. ನಾನು ಮಾತನಾಡ್ತೇನೆ. ಇವತ್ತೆಲ್ಲ ರೈತ ಮುಖಂಡರ ಜೊತೆ, ರೈತ ಸಂಘದ ಪ್ರಮುಖರ ಜೊತೆ ಚರ್ಚೆ ಮಾಡಿ ಆಮೇಲೆ ನಾನು ತೀರ್ಮಾನ ತಗೊಳ್ತೀನಿ. ಪಾಟೀಲ್ ಅವರು ಬರ್ತಾ ಇದ್ದಾರೆ ಸರ್, ನಿರೀಕ್ಷೆ ಏನಿದೆ? ಬರಲಿ, ರೈತ ಮುಖಂಡರ ಜೊತೆ ಚರ್ಚೆ ಮಾಡಲಿ, ನಮ್ದೇನಿದ್ರಲ್ಲಿ ಪಾತ್ರ ಇಲ್ಲ. ಕಬ್ಬು ಬೆಳೆಗಾರ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೆಂಬಲ ನೀಡಿದ್ದೇವೆ. ಆ ಹೋರಾಟಗಾರ ಚರ್ಚೆ ಮಾಡಲಿ ಅವರು. ಇದೊಂದು BY ವಿಜಯೇಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV, ಬೆಳಗಾವಿ.